ಫಿಲ್ಮಿ ಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಬಿಗ್ ಬಾಸ್ ಸೀಸನ್ 4ರಲ್ಲಿ ಫೈನಲ್ ಹಂತದ ಹೊರಗೆ ಹೋಗಿ ಶಾಲಿನಿಯವರು ಒಂದೇ ಒಂದು ಹೆಜ್ಜೆ ಕೊನೆಯಲ್ಲಿರುವಾಗ ಮನೆಯಿಂದ ಹೊರಗೆ ಬರ್ತಾರೆ. ಅವರು ಹೊರಗಡೆ ಬಂದಾಗ ನೀವು ಅವರು ಅಳೋದನ್ನೆಲ್ಲ ನೋಡಿರ್ತೀರ. ಅವರು ಮನೆಯಿಂದ ಹೊರಗೆ ಅಂದರೆ ಆ ಡೋರಿಂದ ಹೊರಗೆ ಕಾಲಿಟ್ಟ ಮೇಲೆ ಅವರು ಹತ್ತಿದ್ದಷ್ಟಿಷ್ಟಲ್ವಂತೆ. ಬಿಗ್ ಬಾಸ್ ಮೇನ್ ಗೇಟಲ್ಲಿ ಹೊರಗೆ ನಿಂತು ನೀವು ಸಿಕ್ಕಾಬಟ್ಟೆ ಹೇಳ್ತೀರ. ಆದರೆ ಬಿಗ್ ಬಾಸ್ ಅನೌನ್ಸ್ ಮಾಡಿದಾಗ ನೀವು ಅಷ್ಟೊಂದು ಅಳಲ್ಲ. ಏನಾಯಿತು ಅಂತ ಸುದೀಪ್ ಅವರು ಕೇಳಿದಾಗ ಅದಕ್ಕೆ ಶಾಲಿನಿ ಅವರು ಹೀಗೆ ಹೇಳ್ತಾರೆ, ಅವರು ಡೋರಿಂದ ಹೊರಗಡೆ ಬಂದು ಡೋರ್ ಕ್ಲೋಸ್ ಆದಮೇಲೂ ಕೂಡ ಅವ್ರು ಅಲ್ಲೇ ನಿಂತಿದ್ರಂತೆ. ಬಿಗ್ ಬಾಸ್ 5 ಜನ ಫೈನಲಿಸ್ಟ್ಗಳ ನೇಮ್ ಹೇಳಿಬಿಟ್ಟು ಪಟಾಕಿ ಹೊಡೆದ ಮೇಲೂ ಕೂಡ ಅವ್ರಿಗೆ ಅವರು ಬಿಗ್ ಬಾಸಿಂದ ಹೊರಗಡೆ ಹೋಗಿದ್ದೀನಿ ಅಂತ ಅವ್ರಿಗೆ ನಂಬಿಕೆನೇ ಬಂದಿಲ್ಲಂತೆ. ಅದಕ್ಕೆ ಅವರು ಆ ಜಾಗದಲ್ಲಿ ನಿಂತು ಬಿಕ್ಕಿ ಹೇಳ್ತಾರೆ. ಬಿಗ್ ಬಾಸ್ ಫಿನಾಲಿಯ ಟಾಪ್ 5 ಜನರಲ್ಲಿ ಅವರಿಲ್ಲ ಅಂತ ಅವರು ಒಪ್ಕೊಂಡಿದ್ದಾರಂತೆ ಆಗಲೇ. ಆದರೂ ಅವ್ರಿಗೆ ತುಂಬ ಕಷ್ಟ ಆಯ್ತಂತೆ ಅದನ್ನು ಒಪ್ಕೊಳ್ಳೋದಕ್ಕೆ. ಇದರಿಂದ ಶಾಲಿನಿ ಅವ್ರಿಗೆ ಸಿಕ್ಕಾಬಟ್ಟೆ ಬೇಜಾರಾಗಿದೆಯಂತೆ. ಮತ್ತು ಅವರು ಈಗಾಗಲೇ ಬಿಗ್ ಬಾಸ್ ಮನೆನ ಮತ್ತು ಬಿಗ್ ಬಾಸ್ ಮನೇಲಿ ಇರೋರನ್ನ ತುಂಬ ಮಿಸ್ ಮಾಡ್ಕೋತಿದ್ದಾರಂತೆ. ಮತ್ತು ಇನ್ನೊಂದು ವಿಷಯ ಏನು ಅಂದರೆ, ಶಾಲಿನಿಯವರು ಹೊರಗಡೆ ಬರೋದನ್ನು ನೋಡಿ ಬಿಗ್ ಬಾಸ್ನ ಟೆಕ್ನಿಷಿಯನ್ಗಳ ಕಣ್ಣಲ್ಲೂ ಕೂಡ ನೀರು ಬಂತಂತೆ. ಹೌದು, ಈಗಂತ ಸ್ವತಃ ಸುದೀಪ್ ಅವರೇ ನೆನ್ನೆ ಫಿನಾಲಲ್ಲಿ ಹೇಳಿದ್ದಾರೆ. ಇವತ್ತಿಗೆ ಅಷ್ಟೇ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಕೆಳಗಡೆ ಲೈಕ್ ಬಟನ್ ಅದನ್ನು ಕ್ಲಿಕ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ಎಲ್ಲ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.